ಯಕ್ಷಗಾನ ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ಭಾರತೀಯ ನೃತ್ಯ, ಸಂಗೀತ, ಸಂಭಾಷಣೆ ಮತ್ತು ರೋಮಾಂಚಕ ವೇಷಭೂಷಣಗಳ ವಿಶಿಷ್ಟ ಮಿಶ್ರಣ. 4 ಸಾಂಪ್ರದಾಯಿಕ ಶಾಸ್ತ್ರೀಯ ಕಲಾ ಮಾಧ್ಯಮಗಳಿಂದ ಮೈಗೂಡಿ ನಿಂತ ಸಮ್ಮಿಶ್ರ ಕಲೆ. ಇಲ್ಲಿದೆ ಔಚಿತ್ಯಪೂರ್ಣವಾದ ಸಾಮರಸ್ಯ. ಅರುವ ಕೊರಗಪ್ಪ ಶೆಟ್ಟರು ಸಾಧಾರಣ 40 ವರ್ಷದಿಂದ ನಾನು ಬಲ್ಲೆ. ಅವರು ಕರ್ನಾಟಕ ಮೇಳದಲ್ಲಿ ಸಣ್ಣ ಪ್ರಾಯ, ಅವರಿಗೆ ಸಾಧಾರಣ 25-30 ವರ್ಷ ಆಗಬಹುದು. ಆವಾಗ ಒಂದು ಸುಧರ್ಮ, ಅರ್ಜುನ, ಇದೆಲ್ಲ ಇಂಥ ವೇಷಗಳು, ಕೋಟಿ ಚೆನ್ನಯ್ಯ, ಈ ವೇಷಗಳಲ್ಲಿ ಹಾಕೊಂಡ್ಬಂದರೆ ರಂಗಸ್ಥಳವನ್ನೇ ಒಂದು ಇಡೀ ಆಕರ್ಷಣೆ ಮಾಡಿಕೊಂಡು ಇಡೀ ರಂಗಸ್ಥಳ ಕುಣಿದು ಒಳ್ಳೆ ರೀತಿಯಲ್ಲಿ ಅವರು ಮಾಡ್ತಾ ಒಂದು ಕಲಾವಿದ ಅಂತ ಒಂದು ಶಕ್ತಿ ಅಂತ. ಕಾಲ ಬೆಳೀತಾ ಬೆಳೀತಾ ಹೋದಾಗೆ ಅವರು ಖಳನಾಯಕನಾಗಿ ಬೆಳೆದರು. ದುಶಾಸನ ಅಂತ ಅದ್ಭುತವಾದ ಆ ಪಾತ್ರವನ್ನು, ಆ ಒಂದು ವಸ್ತ್ರಾಭರಣದಲ್ಲಿ, ದ್ರೌಪದಿ ವಸ್ತ್ರಾಭರಣದ ಸೀರೆ ಎಳೆಯುವ ದೃಶ್ಯ, ಅದರೆಲ್ಲ ನೋಡಲಿಕ್ಕೆ ಬಹು ಚೆನ್ನಾಗಿ ಖುಷಿ ಕೊಡುವಂಥ ಪಾತ್ರಗಳು. ಅವರ ಪಾತ್ರಗಳೆಲ್ಲವೂ ದೊಡ್ಡ ದೊಡ್ಡ ದುಷ್ಟರ ಪಾತ್ರಗಳೇ, ವಿಲನ್ ಪಾತ್ರಗಳನ್ನೇ ಮಾಡ್ತಿದ್ದು. ಖಳನಾಯಕ ಪಾತ್ರಗಳನ್ನೇ ಮಾಡಿಕೊಂಡು ಹೆಸರುವಾಸಿಯಾಗಿ ಅವರು ಹೆಸರು ಪಡೆದುಕೊಂಡು ಬಂದವರು. ಅಂಥ ದಿಗ್ಗಜ ಕಲಾವಿದ ಇವತ್ತು 84 ವರ್ಷ ಹರಿಯದಲ್ಲಿ ಇದ್ದಾರೆ. ಅಂಥ ಕಲಾವಿದರು ನಮಗೆ ಮುಂದೆ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಇಂತಹ ಕಲಾವಿದರಿಂದಲೇ ಈ ಯಕ್ಷಗಾನ ಬೆಳೀಲಿಕ್ಕೆ ಕಾರಣವಾಯಿತು. ಬೆಳೀಲಿಕ್ಕೆ ಒಂದು ದೊಡ್ಡ ಕಾರಣಗಳೇ ಅಂಥ ದೊಡ್ಡ ದೊಡ್ಡ ಕಲಾವಿದರು. ನಯವಾಗಲಿ, ಅವರ ಮಾತುಗಾರಿಕೆ ಆಗಲಿ, ಆ ನಟನೆ ಎಲ್ಲವೂ ಅವರನ್ನು ಅದು ಆಕರ್ಷಣೀಯವಾಗ್ತಿತ್ತು. ಮತ್ತು ಅರುವ ಕೊರಗಪ್ಪ ಶೈಲಿ ಅಂತ ಹೇಳಿಕೊಂಡೆ ಒಂದು ಹೆಸರು ಸಹ ಬಂತು. ಅಂಥ ಒಂದು ಬಣ್ಣಗಾರಿಕೆ ವೇಷ ಹಾಕ್ಕೊಂಡು, ಆ ಬಣ್ಣಗಾರಿಕೆ ವೇಷದಲ್ಲಿ ಅದ್ಭುತವಾದ ಅವರು ಪ್ರವೇಶವೇ ಆ ಥರ. ಆ ಪ್ರವೇಶ ಮಾಡುವಾಗ ಜನರಿಗೆ ಭಯ ಹುಟ್ಟಿಸುವಂಥ ಪ್ರವೇಶ ಆಗ್ತಿತ್ತು. ಅಂಥ ವ್ಯಕ್ತಿತ್ವ ಹೊಂದಿದ ಒಂದು ಅರುವ ಕೊರಗಪ್ಪರು ಒಂದು ಬಹುದೊಡ್ಡ ಕಲಾವಿದರು. ಯಕ್ಷಗಾನವನ್ನೇ ಜೀವನದ ಉಸಿರಾಗಿಸಿಕೊಂಡಿರುವಂತಹ ಕಲಾವಿದರು ನೂರಾರು ಮಂದಿ. ಅಂತಹ ಕಲಾವಿದರಲ್ಲಿ ಅರುವ ಕೊರಗ ಶೆಟ್ಟಿಯವರು ಸಹ ಒಬ್ಬರಾಗಿದ್ದಾರೆ. ಅರುವ ಕೊರಗ ಶೆಟ್ಟಿಯವರು ಪೌರಾಣಿಕ ಪಾತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಇವರು ದುಶ್ಯಾಸನ ಪಾತ್ರಗಳಿಗಾಗಿ ಹೆಚ್ಚಿನ ಜನಪ್ರಿಯತೆಯನ್ನು ಸಹ ಪಡೆದಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಇವರನ್ನು ಚಿರಯುವಕ ಅಂತಲೇ ಕರೀತಾರೆ. ಹಾಗೆ ಇವರ ಹಾವ ಭಾವ, ನಡಿಗೆ, ಶೈಲಿ ಇವೆಲ್ಲವನ್ನೂ ಸಹ ಅರುವ ಶೈಲಿ ಎಂದೇ ಇಂದು ಗುರುತಿಸಲಾಗ್ತಾ ಇದೆ. ಇಂತಹ ಅರುವ ಕೊರಗ ಶೆಟ್ಟಿಯವರಿಗೆ ಕರ್ನಾಟಕ ಸರ್ಕಾರವು ಅವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿಗಳನ್ನು ಸಹ ನೀಡಿ ಗುರುತಿಸಿದೆ. ಇಂತಹ ಹಿರಿಯ ಕಲಾವಿದರಿಗೆ ಅವರ ಸಾಧನೆಯನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಸಹ ಗುರುತಿಸಿ ಸಾಕ್ಷ್ಯಚಿತ್ರವನ್ನು 2024ನೇ ಸಾಲಿನಲ್ಲಿ ನಡೆಸಿದೆ. ಜಾನಪದ ಕಲೆಗಳಲ್ಲಿ ಯಕ್ಷಗಾನಕ್ಕೆ ವಿಶೇಷ ಸ್ಥಾನವಿದೆ. ನಾದ, ನೃತ್ಯ, ಅಭಿನಯದ ತ್ರಿವೇಣಿ ಸಂಗಮ ಈ ಯಕ್ಷಗಾನ. ತೆಂಕುತಿಟ್ಟು, ಬಡಗುತಿಟ್ಟು, ಮೂಡಲಪಾಯ ಮುಂತಾದ ಪ್ರಕಾರಗಳಲ್ಲಿ ಅನಾವರಣಗೊಳ್ಳುವ ಯಕ್ಷಗಾನವನ್ನೇ ಜೀವನದ ಉಸಿರಾಗಿಸಿಕೊಂಡ ಕಲಾವಿದರು ನೂರಾರು. ಅಂತಹ ಕಲಾಚೇತನಗಳಲ್ಲಿ ಒಬ್ಬರು ಶ್ರೀ ಅರುವ ಕೊರಗಪ್ಪ ಶೆಟ್ಟಿ. ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ವತಿಯಿಂದ ಯಕ್ಷಗಾನವನ್ನು ಬೆಳೆಸಬೇಕು, ಅದರ ಜೊತೆಗೆ ಯಕ್ಷಗಾನದಲ್ಲಿರುವಂತಹ ಅತ್ಯದ್ಭುತವಾದಂತಹ ಕಲಾವಿದರನ್ನು ಎಲ್ಲ ಕರ್ನಾಟಕದ ಜನತೆಗೆ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರುವ ಕೊರಗಪ್ಪ ಶೆಟ್ಟಿಯವರ ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದೇವೆ. ಚಿಕ್ಕಂದಿನಿಂದ ನಾವು ಕರ್ನಾಟಕ ಮೇಳದ ಸಂದರ್ಭದಲ್ಲಿ ಟೆಂಟ್ ಮೇಳಗಳಲ್ಲಿ ಊರೂರಿಗೆ ಬಂದಾಗ ನಾವು ನೋಡಿದಂತಹ ಅನುಭವ ಈಗಲೂ ನನಗೆ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. 70 ವರ್ಷ ಸಂಪೂರ್ಣವಾಗಿ ವೃತ್ತಿಪರ ಕಲಾವಿದನಾಗಿ ಸೇವೆ ಸಲ್ಲಿಸಿದ್ದಾರೆ ಅರುವ ಕೊರಗಪ್ಪ ಶೆಟ್ಟಿಯವರೇ. ಯಕ್ಷಗಾನದ ಬಗ್ಗೆ ನಾನು ಮುಂದುವರಿಯಲಿಕ್ಕೆ ಇಲ್ಲಿ ಕೃಷ್ಣರಾಜಾಜಿಲರು ಅಂತ ಈಗಿನ ಅರಸರ ತಂದೆ ಒಂದು ಬಯಲಾಟದ ಮೇಳವನ್ನು ಟೆಂಟ್ ಮೇಳ ಮಾಡಿ ಇಲ್ಲಿ ಆಡಿಸಿದರು. ಆ ಸಂದರ್ಭದಲ್ಲಿ ನಾನು ಅದನ್ನು ಆಟ ನೋಡಿ ಶಾಲೆಗೆ ಹೋಗುವ ಆಟದವರ ಹಾಗೆ ನಾನು
ವ್ಯವಸಾಯ ಮಾಡಲಿಕ್ಕೆ ಶುರು ಮಾಡಿದೆ. ಅದನ್ನು ನೋಡಿದ ನಮ್ಮ ಹೆಡ್ ಮಾಸ್ಟ್ರು ವೆಂಕಟರಾಜ ಎಂಬವರು, ಅವರು ಮೂಡುಬಿದ್ರೆಯವರು, ಅವರು ನನ್ನನ್ನು ಯಕ್ಷಗಾನಕ್ಕೆ ಹೋಗಬಹುದು ಅಂತೇಳಿ, ಆಮೇಲೆ ಕಟೀಲು ಮೇಳವನ್ನಾಗ ಗಣಪತಿ ಭಟ್ರು ಎಂಬುವರು ನಡೆಸ್ತಾ ಇದ್ದರು. ಅವರು ನನ್ನನ್ನು ಯಕ್ಷಗಾನಕ್ಕೆ ಸೇರಿಸುವಂಥ ಒಂದು ವ್ಯವಸ್ಥೆ ಮಾಡಿದರು. 5 ವರ್ಷದ ಮೇಲೆ ಕುಂಡವ ಮೇಳಕ್ಕೆ ಬಂದೆ. ಅಲ್ಲಿಂದ ಬಂದಾದಾಗ ಕೊರಗ ಶೆಟ್ಟರು ಅದರ ಮೇಳವನ್ನು ನಡೆಸ್ತಾ ಇದ್ದರು. ಅವರಿಗೆ ನಾನು ಬಹಳ ಹತ್ತಿರದವನಾದೆ. ಗೋವಿಂದ ಭಟ್ರು, ಕ್ರಿಶ್ಚಿಯನ್ ಬಾಬು ಎಲ್ಲ ಬೊಂಬೈಯಲ್ಲಿ ಮಳೆಗಾಲದಲ್ಲಿ ವೇಷ ಮಾಡ್ತಾ ಇದ್ರು. ನನಗೂ ಬೊಂಬೈಗೆ ಹೋಗ್ಬೇಕು ಅಂತ ಆಯ್ತು. ಅದಕ್ಕಾಗಿ ನಾನು ಹಿಂದಿ ಕಲಿತೆ, ಎಲ್ಲ ಮಾಡಿದೆ. ಮತ್ತೆ ಗೋವಿಂದ ಭಟ್ರು ನನ್ನನ್ನು ಕರ್ಕೊಂಡು ಹೋದ್ರು ಬೊಂಬೈಗೆ ಹೋದಾದ ಮೇಲೆ ಅಲ್ಲಿಯ ಪ್ರೋತ್ಸಾಹ ನೋಡಿ ನನಗೂ ಒಂದು ಪ್ರೋತ್ಸಾಹ ಬಂತು. 5 ವರ್ಷ ನಾನು ಕಟೀಲು ಮೇಳ, 2 ವರ್ಷ ಕೂಡ್ಲು ಮೇಳ, ಮತ್ತು 7 ವರ್ಷ ಕುಂಡವ ಮೇಳ ಅದನ್ನು ನಡೆಸಿದೆ. ಅದರಲ್ಲಿ ವೇಷ ಮಾಡಿದೆ. ಆಮೇಲೆ ನನ್ನನ್ನು ಕೊರಗ ಶೆಟ್ಟರು ಕುಂಡವ ಮೇಳ ನಿಲ್ಲಿಸಿದರು. ನಮ್ಮನ್ನು 5 ಜನವನ್ನು ಕರ್ನಾಟಕ ಮೇಳಕ್ಕೆ ಸೇರಿಸಿದ್ರು. ಮೇಳದಲ್ಲಿ ಗೋವಿಂದ ಭಟ್ರು ಇದ್ದರು. ಬಾಳೆಹೊನ್ನೂರಿನಲ್ಲಿ ಒಂದು ಆಟದಲ್ಲಿ ನನ್ನನ್ನು 10 ವೇಷ ಮಾಡಿಸಿದ್ರು. ಅಡ್ಕಸಲ ನಾರಾಯಣ ಶೆಟ್ಟರು ಅದನ್ನು ನೋಡಿ, ಈ ಏತಿನ ದಿನ ಬದುಕೋ ಮಗ ಅಂತ ಹೇಳಿದ್ರು. ಗೊತ್ತಾಯ್ತಲ್ಲ, ನನಗೆ ಉಮೇದು ಹೆಚ್ಚಾಯಿತು. ನೀವು ಯಕ್ಷಗಾನಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ರೋಲ್ ಮಾಡೆಲ್ ಅಂದ್ರೆ ಆದರ್ಶಪ್ರಾಯನಾಗಿ ಇಂಥವ್ರ ತರ ಆಗ್ಬೇಕು ಅಂತ ಹೇಳಿ ಇದ್ದದ್ದು ಇದೆಯಾ? ಬೋಳಾರ್ ಅವರೆಲ್ಲ ಅವರ ಸುದ್ದಿ ಎಲ್ಲ ಬರ್ತಿತ್ತು. ನಾವು ಆಗ ಭಾರಿ ವೇಷ ಅಂತ ಹೇಳ್ತಿದ್ರು. ನಮಗೂ ಹಾಗೆ ಆಗಬೇಕು ಅಂತ ಒಂದು ಸೂಕ್ಷ್ಮವಾದಂತ ಒಂದು ಅಭಿಪ್ರಾಯ ಇತ್ತು, ಸ್ವಾಭಿಮಾನ ಇತ್ತು ನನ್ನಲ್ಲಿ. ಮರ್ಯಾದೆಯಲ್ಲಿ ಬದುಕಬೇಕು, ಮರ್ಯಾದೆಯಲ್ಲಿ ಕೆಲಸ ಮಾಡಬೇಕು, ಒಂದು ವ್ಯಕ್ತಿ ಆಗಬೇಕು ಅಂತ ಒಂದು ಮನಸ್ಸಿನಲ್ಲಿ ಇತ್ತು. ಅದನ್ನು ಪೂರೈಸಿದ್ದೇನೆ ನಾನು. ಮತ್ತೆ ಅವರ ಶ್ರದ್ಧೆ ಇತ್ತು. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಒಂದು ಇದುಂಟು. ಶ್ರದ್ಧೆ ಎಲ್ಲಿ ಉಂಟ ಅಲ್ಲಿ ಜ್ಞಾನ ಬರ್ತದೆ ಅಂತ ಒಂದು ಮಾತುಂಟು. ಅದಕ್ಕೆ ಗುರುಗಳೇ ಹೇಳಿಕೊಡ್ಬೇಕು ಅಂತ ಇಲ್ಲ. ಆದ್ರೆ ನಾನು ಅವರನ್ನು ಗುರುಗಳು ಅಂತ ಒಪ್ಪಿಕೊಂಡು ಅವರು ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾ ಇದ್ದೆ. ಅವರಿಗೆ ವೇಷ ಕಟ್ಟುವುದು, ಮತ್ತೆ ಹೊರಗೆ ಬಂದ ಕೂಡಲೇ ವೇಷ ಬಿಚ್ಚಿಸುವುದು, ಪೆಟ್ಟಿಗೆಯಲ್ಲಿ ತುಂಬಿಸುವುದು, ರಂಗಿನ ವಸ್ತ್ರ ಒಗೆದು ಕೊಡುವುದು, ಇಂಥದ್ದು ಸೇವೆ ಎಲ್ಲ ಮಾಡ್ತಿದ್ದೆ. ಹಾಗಾಗಿ ನಾನು ಒಬ್ಬ ಪ್ರಬುದ್ಧ ಕಲಾವಿದನಾಗಲು ಸಾಧ್ಯವಾಯಿತು. ಮತ್ತೆ ನಾನು ಓದುತ್ತಿದ್ದೆ, ಕಾದಂಬರಿ ಓದುತ್ತಿದ್ದೆ, ಬಾರಿ ಪುರಾಣವನ್ನು ಓದುತ್ತಿದ್ದೆ. ನನಗೆ ಬೇಕಾದ ಪ್ರಸಂಗಗಳು ಬಂದು ಅದರಲ್ಲಿ ನಾನು ತುಂಬ ಕೆಲಸ ಮಾಡಿದೆ. ಇದರ ಪರಿಣಾಮವಾಗಿ ನಾನೊಬ್ಬ ಪ್ರಬುದ್ಧ ಕಲಾವಿದ ಅಂತ ಕೋಳಿರು ಮತ್ತು ಮಿಜಾರು ನನ್ನನ್ನು ತುಂಬ ತಿದ್ದಿದ್ದಾರೆ. ನಾನು ಮಾತಾಡುವುದನ್ನೆಲ್ಲ ಕೇಳಿ, ಹಾಗಲ್ಲ, ಹೀಗೆ ಅದರ ರಂಗಸ್ಥಳದಲ್ಲಿ ಹೀಗಿರಬೇಕು, ಉದಾಸೀನ ಮಾಡಬಾರದು, ಇದೆಲ್ಲ ಬಹಳ ಚಂದ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಪ್ರಬುದ್ಧನಾದೆ. ತುಳುವಿನಲ್ಲಿ ಎಷ್ಟು ಪ್ರಸಂಗಗಳು ಗೆದ್ದಿವೆ. ಹಾಗಿದ್ರೆ ಯಾಕೆ ಆ ತುಳುವನ್ನು ಅಷ್ಟು ಚಂದದಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ? ರಂಗ ಅಂದರೆ ಏನು? ಅದು ಗೌರವದ ಒಂದು ಜಾಗ. ಅಲ್ಲಿ ಯಾವ ಭಾಷೆ ಆದರೇನು, ಹಾಗೆ ಭಾಷೆಯನ್ನು ಕೂಡ ನಾವು ತುಳುವಿನಲ್ಲಿ ಚಂದ ಗೌರವಯುತವಾಗಿ ಆಟ ಮಾಡಲಿಕ್ಕೆ ಆಗ್ತದೆ ಅಂತ ತೋರಿಸಿಕೊಟ್ಟವರು ನಾವು. ದುಶ್ಯಾಸನ, ವಸ್ತ್ರಾಪಾರ. ಯಕ್ಷಗಾನದಲ್ಲಿ ಬಡಗಿರಬಹುದು, ತೆಂಕಿರಬಹುದು. ಸಂಪ್ರದಾಯ ಬದ್ಧತೆ ಹಾಗೆ ಹೊಸತನಗಳಿಗೆ ಮಾನ್ಯತೆ ನೀಡುತ್ತಾ 2 ತಿಟ್ಟುಗಳ ಮೇಳಗಳಲ್ಲಿ ಸಮರ್ಥ ಪಾತ್ರಧಾರಿಯಾಗಿ ಅಪ್ರತಿಮ ಕಲಾವಂತಿಕೆಗೆ ಹೆಸರಾಗಿ ನಿಂತು ಯಕ್ಷರಂಗದಲ್ಲಿ ಸಾರ್ಥಕ್ಯವನ್ನು, ಯಶಸ್ಸನ್ನು ಕಂಡವರು ಕೊರಗಪ್ಪ ಶೆಟ್ಟರು. ಅರುವ ಶೈಲಿ ಎಂದೇ ಹೆಸರಾಗಿಸಿದ ಕೀರ್ತಿ ಅರುವ ಕೊರಗಪ್ಪ ಶೆಟ್ಟಿ ಅವರದು. ತೆಂಕುತಿಟ್ಟಿನ ಪ್ರತಿ ನಾಯಕನ ಪಾತ್ರಧಾರಿಯಾಗಿ ಕೊರಗಪ್ಪ ಶೆಟ್ಟರು ನೋಡುಗರಲ್ಲಿ ಮೂಡಿಸಿರುವ ಛಾಪು ಅಚ್ಚಳಿಯದಂಥದ್ದು. ಕೋಟಿ, ಬೀರಣ್ಣೆ, ದೇವಪುಂಜ, ಕಾಂತುಪುಂಜ ಮತ್ತು ದುಶ್ಯಾಸನನ ಪಾತ್ರದ ಅಭಿನಯ ನಿಜಕ್ಕೂ ಅಮೋಘ. ಅಂತೆ ಅಪಾರ ಜನಮನ್ನಣೆಗೆ ಪಾತ್ರವಾಗಿದೆ.
ಅದರಲ್ಲಿ ನೀವು ಕೃಷ್ಣ ಕೂಡ ಮಾಡಿದ್ದೀರಿ. ಹೌದು. ರಂಗವನ್ನು ನಾವು ದುರುಪಯೋಗ ಮಾಡಲಿಲ್ಲ. ಅದರ ಪರಿಣಾಮವಾಗಿ ನಮಗೆ ಒಳ್ಳೆಯ ಹೆಸರು ಬಂತು. ಕೆಲವು ಪ್ರಸಂಗಗಳು ಬಹಳ ಚಂದ ನಡೆಯಿತು. ಯಾವುದೇ ಪ್ರಸಂಗವನ್ನು ನಾವು ಅಭ್ಯಾಸ ಮಾಡ್ತಿದ್ದೆವು. ಹೊಸ ಪ್ರಸಂಗ ಬಂದ ಕೂಡಲೇ ಮಾರನೇ ದಿವಸ ಹೋಗಿ ಮಲಗುವುದಕ್ಕೆ ಮೊದಲು ಅಭ್ಯಾಸ ಮಾಡ್ತಿದ್ದೆವು. ಆ ಅಭ್ಯಾಸದಲ್ಲಿ ಅದು ಒಳ್ಳೆಯದು ಅಂತಾದರೆ ನಾವು ಅದನ್ನು ಆಡಲಿಕ್ಕೆ ಶುರು ಮಾಡ್ತಿದ್ದೆವು, ಕೆಟ್ಟದ್ದು ಅಂತಾದರೆ ಅದು ಬೇಡ ಅಂತೇಳಿ ಬಿಡ್ತಿದ್ದೆವು. ಹೀಗೆ ನಾವು ನಮ್ಮ ಅಭ್ಯಾಸ ಬಲದಿಂದ ಆ ಪ್ರಸಂಗಗಳ ಮೇಲೆ ಹೋಗ್ತಿದ್ದೆವು. ಯುವಜನರು ಯಕ್ಷಗಾನದತ್ತ ವಾಲ್ತಾ ಇದ್ದಾರೆ. ಹೌದು. ಅವು ಬರುವಂತಹ ಕಲಾವಿದರು ಯಾರೇ ಇರಲಿ, ಅವರಿಗೆ ನಿಮ್ಮ ಒಂದು ಮಾರ್ಗದರ್ಶನದ ಮಾತೇನು? ಹೇಗೆ ಈ ತರ ಯಾರು ವೇಷ ಮಾಡಬಹುದು, ಹೆಂಗಸರು ಮಾಡ್ತಾರೆ ಈಗ ವೇಷ, ಹೌದು ಗೊತ್ತಾಯ್ತಲ್ಲ. ಅವರು ಆದರೆ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಅದರ ಸ್ವಾರಸ್ಯ ಏನು ಅಂತ ಅದನ್ನು ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ. ಮಾಡಬಹುದು. ಯಾಕಂದ್ರೆ ಸಂಗೀತ ನಾಟಕದ ಹಾಗೆ ಅಲ್ಲಿ ಇದು ಇಲ್ಲ, ಸಂಗೀತ ಹೇಳಲಿಕ್ಕೆ ಇಲ್ಲ ನೋಡಿ. ಬರೇ ಮಾತಾಡಿದರೆ ಆಯ್ತು. ಆ ಶ್ರುತಿಬದ್ಧವಾಗಿ ಮಾತಾಡಿದರೆ ಮತ್ತೆ ಲಯಬದ್ಧವಾಗಿ ಕುಣಿದ್ರೆ ಹೆಂಗಸರಾದ್ರೇನು ಗಂಡಸರಾದ್ರೇನು. ದಣಿವರಿಯದ ಹಿರಿಯ ಕಲಾವಿದ ಅರುವ ಕೊರಗಪ್ಪ ಶೆಟ್ಟಿ ಯಕ್ಷರಂಗದಲ್ಲಿ ಚಿರ ಯುವಕ ಎಂದೇ ಹೆಸರಾಗಿದ್ದಾರೆ. ಅವರ ಪಾತ್ರ ನಿರ್ವಹಣೆ ಅದ್ಭುತವಾದದ್ದು. ಅವರ ಅಬ್ಬರದ ರಂಗ ಪ್ರವೇಶವೇ ವಿಶಿಷ್ಟ. ಅವರ ರಂಗನಡೆ, ಹಾವಭಾವ, ಕುಣಿತ, ನಲಿತ ಎಲ್ಲವೂ ವಿಶೇಷ. ಪಾತ್ರದ ಗಾಂಭೀರ್ಯ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿ ಆ ಪಾತ್ರಕ್ಕೆ ಇವರಷ್ಟು ನ್ಯಾಯ ಕೊಟ್ಟವರು ಇನ್ಯಾರಿಲ್ಲ ಎಂಬುದು ಇಂದಿಗೂ ಜನಜನಿತ. ಇಂದು ಅದು ಅರುವ ಶೈಲಿ ಎಂದೇ ಪ್ರಸಿದ್ಧ. ಕರ್ನಾಟಕ ಯಕ್ಷಗಾನ ರಂಗದಲ್ಲಿ ಅತ್ಯದ್ಭುತ ಕಲಾವಿದರಾಗಿ ತುಳು ಇರಲಿ, ಕನ್ನಡ ಇರಲಿ, ಯಾವುದೇ ಪ್ರಸಂಗ ಇರಲಿ ಅದನ್ನು ಅತ್ಯದ್ಭುತವಾಗಿ ನಿರ್ವಹಿಸಿದ ಕೀರ್ತಿ ಅರುವ ಕೊರಗಪ್ಪ ಶೆಟ್ಟಿಯವರಿಗೆ. ಕಲಾವಿದರ ಒಂದು ರಂಗಜ್ಞಾನದ ಬಗ್ಗೆ ಆಗಲಿ ಎಲ್ಲವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಯಕ್ಷಗಾನಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿರುವ ಕೊರಗಪ್ಪ ಶೆಟ್ಟಿಯವರು ಜೊತೆಯಾಗಿ ಶ್ರೀ ಅರುವ ಕೊರಗಪ್ಪ ಶೆಟ್ಟಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ನೂರಾರು ಸಹಕಲಾವಿದರನ್ನು ಗೌರವಿಸಿ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ನೆರವಾಗಿ ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದಾರೆ. ಕರಾವಳಿಯಲ್ಲಿ ಯಕ್ಷಗಾನ ಅನ್ನುವುದು ಅದು ಜನಪ್ರಿಯವಾದ ಕಲೆಯೂ ಹೌದು. ನಮಗೆಲ್ಲ ಅದು ಮನೆ ಮಾತಾದ ಕಲೆ. ನಾವು ಸಣ್ಣದಿರುವಾಗಲೇ ನೋಡ್ತಾ ಬಂದದ್ದು ಯಕ್ಷಗಾನವೇ. ನಮಗೆ ಒಂದು ಪುರಾಣ ಜ್ಞಾನ ಇದನ್ನೆಲ್ಲ ಕೊಟ್ಟದ್ದು ಯಕ್ಷಗಾನವೇ. ನಾನು ಅರುವ ಕೊರಗಪ್ಪ ಶೆಟ್ಟರ ಪಾತ್ರವನ್ನು ಕಂಡದ್ದು 1974ರಿಂದ ನನ್ನ ನೆನಪು. ಬೆಳ್ತಂಗಡಿಯಲ್ಲಿ ಒಂದು ಸತ್ಯಹರಿಶ್ಚಂದ್ರ ಪ್ರಸಂಗ ಆಯಿತು, ಕರ್ನಾಟಕ ಮೇಳದವರ ಆಟ ಆಯಿತು. ಅದರಲ್ಲಿ ಅವರು ನಕ್ಷತ್ರಿಗನ ಪಾತ್ರವನ್ನು ವಹಿಸಿದ್ದರು. ಒಬ್ಬ ಕಲಾವಿದ ಅಂತ ಹೇಳುವುದು ನನಗೆ ಕಾಣ್ತಿಲ್ಲ, ಒಂದು ಸಹಜ ಅಭಿನಯ ಅದು. ಆದರೆ ಕೊನೆಗೆ ಆ ರೋಹಿತಾಶ್ವನನ್ನು ಅಲ್ಲಿ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತುಗಳು ಅದು ಭಾಳ ಒಂದು ಹೃದಯಸ್ಪರ್ಶಿಯಾಗಿ ಇತ್ತು, ಮನಸ್ಸು ಕರಗಿಸುವ ಹಾಗೆ ಇತ್ತು. ಮತ್ತು ಅದೇ ವರ್ಷ ಪೌರಾಣಿಕ ತುಂಬ ಪ್ರಸಂಗಗಳಲ್ಲಿ ನಾನು ಅವರನ್ನು ಕಂಡಿದ್ದೇನೆ. ಬ್ರಹ್ಮಕಪಾಲ ಆಯಿತು, ಮತ್ತು ಬೇರೆಲ್ಲ ಪ್ರಸಂಗಗಳಲ್ಲಿ ಕೂಡ ನಾನು ಕಂಡಿದ್ದೇನೆ. ನಾನು ತಿಳಿದ ಹಾಗೆ ನಾನು ಆರಾಧಿಸುವಂಥ ಕೆಲವು ಕಲಾವಿದರಲ್ಲಿ ಕೊರಗಪ್ಪ ಶೆಟ್ಟರು ಕೂಡ ಒಬ್ಬರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಕ್ಷಗಾನ ಕಲಾರಂಗದಲ್ಲಿ ಅವರು ಬಹಳಷ್ಟು ಪಾತ್ರಗಳನ್ನು ವಹಿಸಿದ್ದಾರೆ. ಆ ಪಾತ್ರಗಳಿಗೆ ಅವರು ಜೀವ ತುಂಬಿದ್ದಾರೆ. ನಾನು ಅವರ ದುಶ್ಯಾಸನ ಪಾತ್ರವನ್ನು ಸಾಮಾನ್ಯ 3-4 ಸಾರಿ ನೋಡಿರ್ಬೋದು. ಕೆಲವು ವರ್ಷಗಳ ಹಿಂದೆ ಮೂಡುಬಿದಿರೆಯಲ್ಲಿ ಕೂಡ ನೋಡಿದೆ.
ಆ ಇಳಿ ವಯಸ್ಸಿನಲ್ಲಿ ಕೂಡ ಆ ಖಳನಾಯಕನ ಪಾತ್ರವನ್ನು ವಹಿಸುವಾಗ ಅವರಲ್ಲಿರುವ ಒಂದು ಆ ರೋಷಾವೇಶ, ಆ ಕ್ರೌರ್ಯ, ಇದೆಲ್ಲ ಸಾಮಾನ್ಯವಾಗಿ ಕಲಾವಿದರಲ್ಲಿ ಅಷ್ಟು ಸಹಜವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಯಕ್ಷಗಾನದಲ್ಲಿ ಒಂದು ಆ ಪೂರ್ವ ಸಿದ್ಧತೆಗಳಾಗಲಿ, ಸಂಭಾಷಣೆಯ ಒಂದು ಅಭ್ಯಾಸಗಳಾಗಲಿ ಇದು ಯಾವುದೂ ಇರುವುದಿಲ್ಲ. ಅದು ಎಲ್ಲವನ್ನೂ ಅಲ್ಲಿ ಆ ರಂಗಸ್ಥಳದಲ್ಲೇ ಅವರು ಅದನ್ನು ಹೇಳಿಕೊಂಡು ಹೋಗ್ತಾ ಇರೋದು. ಕೊರಗಪ್ಪ ಶೆಟ್ಟರು ಹಾಗೆ ಅವರ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸುವುದರಲ್ಲಿ ಒಂದು ಅಗ್ರಗಣ್ಯ ಕಲಾವಿದ. ಅವರು ಇದು ಪ್ರಸಂಗಗಳಲ್ಲಿ ಕೂಡ ಖಳನಾಯಕನ ಪಾತ್ರವನ್ನು ತುಂಬ ಮಾಡಿದ್ದಾರೆ, ಕಥಾನಾಯಕನಾಗಿ ಕೂಡ ಮೆರೆದಿದ್ದಾರೆ. ಪಾತ್ರಕ್ಕೆ ಅವರು ನಿಜವಾಗಿ ಜೀವ ತುಂಬುವುದರಲ್ಲಿ ಅದರಲ್ಲಿ ಅನುಮಾನವೇ ಇಲ್ಲ. ಮತ್ತು ತಾಳಮದ್ದಳೆಯಲ್ಲಿ ಕೂಡ ಅವರು ಎತ್ತಿದ ಕೈ, ಅವರಲ್ಲಿ ಹಾಸ್ಯ ಪ್ರಜ್ಞೆ ತುಂಬ ಉಂಟು. ಸ್ವಾಭಿಮಾನದಿಂದ ಬದುಕಿದವರು, ಇನ್ನೊಬ್ಬರಿಗೆ ಗೌರವವನ್ನು ಕೊಡುವುದು ಹೇಗೆ, ತೆಗೆದುಕೊಳ್ಳುವುದು ಹೇಗೆ, ಇದು ಎರಡೂ ಅವರಿಗೆ ಗೊತ್ತಿದೆ. ರಂಗಸ್ಥಳದ ರಾಜ ಅಂತಲೇ ಅವರನ್ನು ಹೇಳಬಹುದು. ಇದು ಇಷ್ಟು ಸಮಯ ಅವರು ಆ ರಂಗಸ್ಥಳದಲ್ಲಿ ಮೆರೆದಿದ್ದಾರೆ. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟದ್ದು ತುಂಬ ಸೂಕ್ತವಾದದ್ದು. ಅಂಥ ಉತ್ಸಾಹಿ ಕಲಾವಿದ ನಮ್ಮ ಸಮಾಜಕ್ಕೆ ಸಿಕ್ಕಿದ ಒಂದು ಸಂಪತ್ತು ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷಪಡ್ತೇನೆ. ನನ್ನ ಅಣ್ಣ ನನಗೆ ಒಬ್ಬ ಮಾರ್ಗದರ್ಶಕರಾಗಿದ್ದಾರೆ. ಅವರ ಮಾರ್ಗದರ್ಶನದಿಂದಲೇ ನಾವು ಇಲ್ಲಿಯವರೆಗೆ ಮುಟ್ಟಿದ್ದೇವೆ. ಮತ್ತು ಅವರ ವೇಷಗಳಿಂದ ನಾನು ತುಂಬ ಪ್ರಭಾವಿತನಾಗಿದ್ದೇನೆ. ನಾನು ಯಕ್ಷಗಾನದಲ್ಲಿ ಒಂದೆರಡು ವೇಷ ಮಾಡಿದ್ದಿದೆ ಬಾಂಬೆಯಲ್ಲಿ. ಆದರೂ ಅವರ ಗಣನೀಯವಾದ ಸಾಹಸಕ್ಕೆ ಮೆಚ್ಚಬೇಕು. ಈಗ ಕೂಡ ಚೆಂಡಮದ್ದಲೆಯ ಪೆಟ್ಟು ಕೇಳಿದರೆ ಕೂಡಲೇ ಎದ್ದು ನಿಂತು ಕುಣಿಯುವುದಕ್ಕೆ ಶುರು ಮಾಡ್ತಾರೆ. ಅಂತಹ ಒಬ್ಬ ಪ್ರತಿಭಾವಂತ ಕಲಾವಿದ. ಆದ್ದರಿಂದ ಅಣ್ಣನವರ ಎಲ್ಲ ವಿಚಾರ, ಆಚಾರ ಮತ್ತು ಅವರ ಮಾರ್ಗದರ್ಶನ ನಮಗೆ ಸಹಕಾರಿಯಾಗಿದೆ. ನನ್ನ ಮತ್ತು ಅರುವ ಕೊರಗಪ್ಪ ಶೆಟ್ಟರ ಬಹಳ ದೀರ್ಘವಾದಂಥ ಸಂಬಂಧ. ನಾನು ಕಲೆಗೆ, ಕಲಾವಿದರಿಗೆ ಭಾಳ ಅಪಾರವಾಗಿ ಗೌರವ ಕೊಡುವ, ನಮ್ಮ ರಾಜ್ಯದ ಕಲೆ ಅಂತ ನಾವು ಹೇಳ್ಬೋದು ಯಕ್ಷಗಾನ ಜಾನಪದದ ಕಲೆ. ಅದರಲ್ಲಿ ಬಡದಿಟ್ಟು ತೆಂಕುತಿಟ್ಟು ಎಂಬುದು ಎರಡು ತಿಟ್ಟುಗಳು ಭಾಳ ಪ್ರಮುಖವಾದ್ದು. ಅದರಲ್ಲಿ ತೆಂಕುತಿಟ್ಟಿನಲ್ಲಿ ಅವರು ತನ್ನ 13ನೇ ವರ್ಷದಲ್ಲಿ ಒಂದು ಯಕ್ಷಗಾನದ ತೆಂಕುತಿಟ್ಟಿನ ಮೇಳವನ್ನು ನಂಬಿಕೊಂಡು ಹೋದವರು, ಗೆಜ್ಜೆ ಕಟ್ಟಿದವರು. ಈಗ 7 ದಶಕಗಳಿಂದ 70 ವರ್ಷದಿಂದ ಅವರು ಮಾಡಿದಂಥ ಕೆಲಸಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಆ ಕಾಲದಲ್ಲಿ ಕುಂಡವ ಮೇಳ ಇರ್ಬೋದು, ಆಮೇಲೆ ಕರ್ನಾಟಕ ಮೇಳ ಇರ್ಬೋದು, ಅದರಲ್ಲಿ ಒಂದು 30 ವರ್ಷ ಕಾಲ ಅವರು ಮಾಡಿದಂಥ ಒಂದು ಸಾಧನೆ, ಅವರ ಕೆಲಸ, ಅವರ ಪಾತ್ರಗಳು ನನ್ನ ಕಣ್ಣೆದುರಿನಲ್ಲಿ ಇವತ್ತು ಬರ್ತಾ ಇದೆ. ಕದ್ರಿ ಮೇಳ ಇರ್ಬೋದು, ಬಪ್ಪನಾಡು ಮೇಳ ಇರ್ಬೋದು, ಮಂಗಳಾದೇವಿ ಮೇಳ ಇರ್ಬೋದು, ಎಡ್ಡೀರು ಮೇಳ ಇರ್ಬೋದು, ಸುಂಕದಕಟ್ಟೆ ಇರ್ಬೋದು, ಹಿರಿಯಡ್ಕ ಮೇಳಗಳಿರ್ಬೋದು, ಒಂದು 7 ದಶಕಗಳಿಂದ ಅವರು ಹಂತ ಹಂತವಾಗಿ ಮಾಡಿದ ಪಾತ್ರಗಳು. ಪ್ರಾರಂಭದ ಸಮಯದಲ್ಲಿ ಒಂದು ನಾಯಕ ಪಾತ್ರವನ್ನು ಮಾಡ್ತಿದ್ದಂಥ ಅವರು ಆಮೇಲೆ ಕಲಾನಾಯಕನಾಗಿಯೂ ಕೂಡ ಹೇಗೆ ಮಿಂಚಿದ್ರು, ಪ್ರತಿ ಪಾತ್ರಕ್ಕೂ ಯಾವ ರೀತಿಯ ಜೀವಕಲೆ ಕೊಡ್ತಿದ್ದರು ಎಂಬುದನ್ನು ನಾವು ನೋಡ್ತಾ ಇದ್ದೆವು. ಅದು ಕನ್ನಡದ ಭಾಷೆಯ ಯಕ್ಷಗಾನವಿರ್ಬೋದು ಮತ್ತು ನಮ್ಮ ತುಳುನಾಡಿನ ತುಳು ಭಾಷೆಯ ಯಕ್ಷಗಾನದಲ್ಲಿರ್ಬೋದು. ಅವರು ಒಂದು ರಂಗಸ್ಥಳಕ್ಕೆ ಬರು ಅಂತ ಹೇಳಿದರೆ ಅದೊಂದು ಆಯಸ್ಕಾಂತದಾಗಿ ಒಂದು ವಿಶೇಷವಾದಂಥ ಒಂದು ಶಕ್ತಿ, ಎಳೆಯುವ ಶಕ್ತಿ. ಪ್ರತಿ ಪಾತ್ರಕ್ಕೂ ಕೂಡ ಅವರೊಂದು ಜೀವನವನ್ನು ತುಂಬುತ್ತಿದ್ದರು. ದ್ರೌಪದಿ ವಸ್ತ್ರಾಪರಣದಲ್ಲಿ ಒಂದು ದುಶ್ಯಾಸನ ಪಾತ್ರ ಇರ್ಬೋದು, ನಳದಮಯಂತಿಯಲ್ಲಿ ನಳನ ಪಾತ್ರ ಇರ್ಬೋದು, ಇನ್ನು ಇಂಥ ಹಲವು ಪಾತ್ರಗಳು. ಅದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಪಾತ್ರಗಳು, ಅವರ ಕೌರವ, ಕೃಷ್ಣ, ಹನುಮಂತ, ಕಂಸ, ಋತುಪರ್ಣ, ಶ್ರೀರಾಮ, ಬಬ್ರುವಾಣ, ಹೀಗೆಲ್ಲ ಕನ್ನಡದ ಭಾಷೆಯ ಬೇರೆ ಬೇರೆ ಪೌರಾಣಿಕವಾದಂಥ ಇದರಲ್ಲಿ ಅವರ ಪಾತ್ರಗಳು. ಆಮೇಲೆ ತುಳು ಅಂತೂ ಬಂದ ಮೇಲೆ ಅದು ಅದು ಹೃದಯದ ಭಾಷೆ, ನಮ್ಮ ಮಾತೃಭಾಷೆ. ಅದರಲ್ಲಿ ಅವರು ಬಹಳ ಮುಖ್ಯವಾಗಿ ಒಂದು ಕಾಡಮಲ್ಲಿಗೆಯಲ್ಲಿ ಒಂದು ಬೀರಣ್ಣ ಅರಸರವರ ಪಾತ್ರ, ಕೋಟಿ ಚೆನ್ನೈಯಲ್ಲಿ ಒಂದು ಚೆನ್ನೈನ ಪಾತ್ರ, ದೇವಪೂಂಜ ಪ್ರತಾಪದಲ್ಲಿ ದೇವಪೂಂಜನ ಪಾತ್ರ, ಹೀಗೆ ಹಲವಾರು ಪಾತ್ರಗಳು ಇವತ್ತು ನಮಗೆ ಕಣ್ಣೆದುರಿನಲ್ಲಿ ಬಂದಿದೆ. ನಾನು ಅವರ ಬಾಲ್ಯದ, ಅವರ ಯೌವನವಾಗಿರುವಾಗ ನಾನು ಹೇಳಿದಂಥ ಅವರ ಎಲ್ಲ ಪಾತ್ರವನ್ನು ನಾನು ನೋಡಿಕೊಂಡವ. ಇದು ಅವರ ಭಾಳ ದೀರ್ಘವಾದಂಥ ನಮ್ಮ ಸಂಬಂಧ. ಅವರ ಪ್ರತಿ ಪಾತ್ರವನ್ನು ಕೂಡ ನಾನು ಆಗ ಯಾವುದು ಹೇಳಿದ್ದೇನೆ ಆ ಎಲ್ಲ ಪಾತ್ರವನ್ನು ನಾನು ನೋಡಿದವ. ಪ್ರತಿ ಪಾತ್ರವೂ ನನ್ನ ಕಣ್ಣೆದುರಿಗೆ ಬರ್ತಾಯಿದೆ. ಅವರು ಇಡೀ ಪ್ರವೇಶ ಮಾಡುವಾಗ ಅವರೊಂದು ಕೈಯಲ್ಲಿ ಒಂದು ಟವೆಲನ್ನು ಹಿಡ್ಕೊಂಡು ಅವರನ್ನು ಕುಣಿಸಿ ಕೈಯಲ್ಲೆಲ್ಲ ಕುಣಿಸಿ ನಡೆದುಕೊಂಡು ಇಡೀ ಶರೀರವನ್ನು ಕುಣಿಸಿ ಬರುವಂಥ ಅವರದೇ ಆದಂಥ ಒಂದು ಹೆಜ್ಜೆಗಳು, ಅವರದೇ ಆದಂಥ ರೀತಿಯ ರಿವಾಜುಗಳು, ಅದು ಎಲ್ಲವೂ ನನ್ನ ಕಣ್ಣೆದುರಿಗೆ ಬರ್ತಾಯಿದೆ. ಅವರೊಂದು ಬಹಳ ಸಾತ್ವಿಕವಾದಂಥ ಒಂದು ಮನಸ್ಸುಳ್ಳವರು, ವ್ಯಕ್ತಿತ್ವವುಳ್ಳವರು. ಅವರ ಆಚಾರ ವಿಚಾರ ವ್ಯವಹಾರಗಳಿರ್ಬೋದು, ಆಮೇಲೆ ಅವರ ಆಹಾರ
ಇರ್ಬೋದು, ಪ್ರತಿಯೊಂದು ಕೂಡ ಅವರಲ್ಲೊಂದು ಸಾತ್ವಿಕ ಗುಣವನ್ನು ನಾವು ಕಂಡಿದ್ದೇವೆ. ಅರುವ ಕೊರಗ ಶೆಟ್ಟರು ಇಂದು 85 ವರ್ಷ ವಯಸ್ಸಿನ ಒಬ್ಬ ಕಲಾವಿದರು. ಈಗಲೂ ಸಹ ಅವರು ಒಂದು ದುಶ್ಯಾಸನ ಆಗಲಿ ಕೃಷ್ಣನಾಗಿ ಪಾತ್ರವನ್ನು ಮಾಡಿ ಆ ಮೂಲಕ ಒಂದು 10 ದಿಗಿಣವನ್ನು ತೆಗೆಯುವಷ್ಟು ಅವರಲ್ಲಿ ಕ್ಷಮತೆ ಇಂದಿಗೂ ಉಳಿದಿದೆ. ಅಂದರೆ ಇಂದು ಸಹ ಅವರು ಒಬ್ಬ 16ರ ಯುವಕ ಮಾಡಬಹುದಾದಂಥ ಕೆಲಸ ಏನುಂಟು ರಂಗಸ್ಥಳದಲ್ಲಿ ಅದನ್ನು ಅರುವ ಕೊರಗ ಶೆಟ್ಟರು ಇಂದಿಗೂ ಪ್ರಸ್ತುತಿಪಡಿಸಲು ಸಮರ್ಥರಿದ್ದಾರೆ. ಅರುವ ಕೊರಗ ಶೆಟ್ಟರ ತುಂಬ ವೇಷಗಳನ್ನು ನೋಡಿದ್ದೇನೆ. ಹಾಗೆ ನಾನು ಅವರ ಅಭಿಮಾನಿ ಹೌದು, ಅವರ ಉತ್ತಮ ಮಿತ್ರನೂ ಹೌದು. ನನಗೂ ಹಾಗೂ ಅರುವ ಕೊರಗ ಶೆಟ್ಟರಿಗೆ ಸಾಧಾರಣ ಒಂದು 40 ವರ್ಷಗಳಿಂದಲೂ ಮಿಗಿಲಾದಂಥ ಸ್ನೇಹ ಬಾಂಧವ್ಯ. ನಾನು 78ನೇ ಇಸ್ವಿಯಲ್ಲಿ ಪ್ರಥಮವಾಗಿ ಅರುವ ಕೊರಗ ಶೆಟ್ಟರ ಪಾತ್ರವನ್ನು ನೋಡಿದ್ದೆ. ಕಾಡಮಲ್ಲಿಗೆ ಅಂತ ಹೇಳುವಾಗ ಜನರ ಮನಸ್ಸಿನಲ್ಲಿ ಬರುವುದೇ ಬೀರಣ್ಣ ಎಂಬಂಥ ಒಂದು ಪಾತ್ರ. ಕಾಡಮಲ್ಲಿಗೆ ಪ್ರಸಂಗವನ್ನು ಯಾವುದೇ ಮೇಳದಲ್ಲಿ ಮಾಡಿದರೂ ಸಹ ಜನರು ಕೇಳುವುದು ಅದರಲ್ಲಿ ಬೀರಣ್ಣ ಯಾರು ಅಂತೇಳಿ. ಅಂದರೆ ಅದಕ್ಕೆ ಮುಖ್ಯ ಕಾರಣ ಅರುವ ಕೊರಗಪ್ಪರ ಬೀರಣ್ಣನ ಪಾತ್ರದಲ್ಲಿ ತೋರ್ಪಡಿಸಿದ ಪ್ರಸ್ತುತಿ. ಹಾಗೆ ಅರುವ ಕೊರಗ ಶೆಟ್ಟರು ಅವರು 1940ರಲ್ಲಿ ಜನಿಸಿದವರು. ಹಾಗೆ ಅವರು 1955ರಲ್ಲಿ ಅಂದರೆ ತಮ್ಮ 15ನೇ